ಟ್ರೆಂಡಲ್ಲಿ ಇರೋದು ಬಿಗ್ ಬಾಸ್ ಫಿನಾಲಾಗಿ ಬಂದಿದೆ. ಸೊ ನಿಮ್ಮ ಬಿಗ್ ಬಾಸಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಸರ್, ನನಗೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಂತ ಸರಸ್ವತಿ ಪುತ್ರರು, ಸರಸ್ವತಿ ಪುತ್ರಿಯರು ಅಂದಾಗ ನಾವೆಲ್ಲರನ್ನೂ ಇಷ್ಟಪಡಬೇಕು. ಅವ್ರು ಇಷ್ಟ, ಇವ್ರು ಇಷ್ಟ, ಅವ್ರು ಇಷ್ಟ ಆಗಲಿಲ್ಲ ಅಂತೇನಿಲ್ಲ ಸರ್. ಅವರು ನಾನು ಹೇಳಿಲ್ವ ವ್ಯಕ್ತಿತ್ವದ ಆಟ ಅಂತ. ಹಿಂಗೆ ನಮ್ಮ ಗೊಬ್ಬರಗಾಲ ಹೇಳ್ದಂಗೆ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಹೀನಾಯ ಸ್ಥಿತಿಗೆ ಹೋಗುತ್ತೆ ಇಲ್ಲ ಮೇಲಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ದಿನನಿತ್ಯ ನೋಡ್ತಿರ್ತೀವಿ ಬಿಗ್ ಬಾಸಲ್ಲಿ. ಬಟ್ ಯಾರು ಗೆದ್ರೂ ತುಂಬ ಖುಷಿ ಆಗುತ್ತೆ. ಬಟ್ ನಾನು ಗಿಲ್ಲಿ ಬಗ್ಗೆ ಹೇಳ್ತೀನಿ ಅಂದರೆ, ನಾನು ಸಂಭವಮೇ ಹೇಗೆ ಅಂತ ಒಂದು ಸಿನಿಮಾ ಮಾಡಿದ್ದು. ಅದರಲ್ಲೂ ಕೂಡ ಒಂದು ಕಾಮಿಡಿ ಕ್ಯಾರೆಕ್ಟ್ರು. ನಾವು 4 ಜನ ಫ್ರೆಂಡ್ಸು ಹಳ್ಳಿಲಿರುವಂಥದ್ದು. ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ಬಿಗ್ ಬಾಸಲ್ಲಿರೋ ಪ್ರತಿಯೊಬ್ಬ ಕನ್ಸಲ್ಟೆಂಟು ಕೂಡ ನನಗೆ ತುಂಬ ಇಷ್ಟ. ಯಾರು ಗೆದ್ರೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಅಟ್ಲೀಸ್ಟ್ ಸ್ವಲ್ಪ ಫೇವರ್ ಗಿಲ್ಲಿಗಿದೆಯಾ? ಅದಕ್ಕೆ ನೀವು ಜೊತೆಲಿ ಯಾಕೆ ಮಾಡಿದ್ದೀರಾ ಸರ್, ಗಿಲ್ಲಿಗೆ ಅಂತ ಅಲ್ಲ ಸರ್. ಇವಾಗ ಗಿಲ್ಲಿ ಗೆಲ್ಲಿ ನನ್ನ ಸ್ವಾರ್ಥ. ಎಲ್ಲರೂ ಯಾರಾದರೂ ಗೆಲ್ಲಿ, ಸರಸ್ವತಿ ಪುತ್ರರು ಅಂತ ಹೇಳಿದೆ, ಸರಸ್ವತಿ ಪುತ್ರಿಯರು ಅಂತ ಹೇಳಿದೆ, ಅಲ್ಲಿ ನಿಸ್ವಾರ್ಥ ಅದು. ಇಲ್ಲ ನನಗೆ ಗಿಲ್ಲಿನೇ ಗೆಲ್ಲಬೇಕು ಅನ್ನೋ ಕ್ವಶನ್ ನಾನು ಏನಲ್ಲ ಸರ್. ನಾನು ಬಿಗ್ ಬಾಸನ್ನು ಯಾರು ಈ ಸ್ಪಾನ್ಸರ್ಸ್ಗಳಿರ್ತಾರೆ ಅಥವಾ ನಮ್ಮ ಜನತೆ ಎಷ್ಟು ಓಟ್ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗೋದೆ ಬಿಗ್ ಬಾಸು. ನನಗೆ ವ್ಯಕ್ತಿತ್ವದ ಆಟದಲ್ಲಿ ಯಾರು ಗೆದ್ರೂ ತುಂಬ ಖುಷಿನೇ. ಗಿಲ್ಲಿ ಗೆದ್ದರೂ ಖುಷಿ, ಅಶ್ವಿನಿ ಅವ್ರು ಗೆದ್ದರೂ ಖುಷಿನೇ. ಆಮೇಲೆ ಮಂಗಳೂರು ಹುಡುಗಿ ನೇಮು ರಕ್ಷಿತಾ ಗೆದ್ದರು ಓಕೆನೇ. ನನಗೆ ಯಾರು ಗೆದ್ದರು ಅಂತಲ್ಲ, ಒಂದು ತುಂಬ ಎಲ್ಲ ಫ್ಯಾಮಿಲಿನೂ ಕೂರಿಸಿ ಆ 1.5 ಅವರ್ 1.5 ಅವರು ಆ ಸಿನಿಮಾನ ನೋಡ್ದಂಗೆ ಕೂತ್ಕೊತಾರಲ್ಲ ಟಿ ವಿ ಮುಂದೆ, ಅದೇ ಇಂಪಾರ್ಟೆಂಟು. ಅಷ್ಟು ಜನತೆನ ಕೂರಿಸೋದಕ್ಕೆ ನಮ್ಮ ಬಿಗ್ ಬಾಸ್ ಆಗಿದೆ. ನಾನು ಕಿಚ್ಚ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅಂಥ ದೊಡ್ಡ ವ್ಯಕ್ತಿ ಬಿಗ್ ಬಾಸ್ನ ನಡೆಸ್ಕೊಂಡು ಇನ್ನೂ ಬಂದಿದ್ದಾರೆ. ಇನ್ನೂ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ತೀನಿ. ಯಾಕೆಂದರೆ ಬಿಗ್ ಬಾಸ್ ಅಂದರೆ ನಂಗೆ ತುಂಬಾ ಇಷ್ಟ. ಅದರಲ್ಲಿಯೂ ಕಿಚ್ಚ ಸರ್ ಅಂದರೆ ಇನ್ನೂ ನನಗೆ ತುಂಬ ಇಷ್ಟ. ಇನ್ನೂ ಏನಾದರೂ ಕೇಳೋದಿದೆಯಾ ಸರ್? ಓಕೆ, ನೆಕ್ಸ್ಟು ನಿಮಗೆ ಬಿಗ್ ಬಾಸಲ್ಲಿ ಅವಕಾಶ ಬಂದರೆ ಮುಂದಿನ ಸೀಸನಲ್ಲಿ? ಸರ್, ನನಗಿವಾಗ ನಾನು ಅಪರಿಚಿತ ಆಗಿ ನನಗೇನು ಗೊತ್ತಿಲ್ಲ, ನಾನೇನಾದರೂ ಎಕ್ಸ್ಪಿರಿಮೆಂಟ್ ಮಾಡಿ ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದಕ್ಕೆ ಅಂಥ ಟೈಮ್ ನಮಗಿಲ್ಲ. ಯಾಕೆಂದರೆ ನಾವು ಕಡುಬಡವರು ಕುಟುಂಬದಿಂದ ಬಂದಿರೋರು. ಯಾಕೆಂದರೆ ನಮಗೆ ಪ್ರತಿದಿನ ಏನಾಗುತ್ತೆ ಅಂದರೆ ನಮ್ಮ ಜೀವನನ ಸಾಧನೆ ಮಾಡಬೇಕು ಅಂತ ಹೊರಟಿರೋದು. ಬಟ್ ಅವಕಾಶ ಸಿಕ್ಕಿದ್ರೆ ದೇವ್ರಿಚ್ಛೆ, ಗೊತ್ತಿಲ್ಲ ಹೋಗ್ತೀನೋ ಹೋಗಲ್ವ ನನಗಂತೂ ಗೊತ್ತಿಲ್ಲ. ನಾನು ಇದುವರೆಗೂ ಕಲರ್ಸ್ ಕನ್ನಡದಲ್ಲಿ ಒಂದು 3 ಸಲ ಗಿಲಿಗೆ ಕರೆಸಿ ಮಾತಾಡಿದರು. ಅದು ಗಿಲಿಲಿ ಆಗಲಿಲ್ಲ. ಜಿ ಕನ್ನಡದಲ್ಲೂ ಕರೆಸಿ ನನ್ನನ್ನು ಮಾತಾಡಿದರು. ಜಿ ಕನ್ನಡ ಕಾಮಿಡಿ ಕಿಲಾಡಿಗಳಿಗೂ ಆಗಿಲ್ಲ ಅನ್ನೋದಕ್ಕೆ ನಾನು ಕುಂದೋಗಿದ್ದೀನಿ ಅಂತಲ್ಲ. ಖಂಡಿತವಾಗ್ಲೂ ನಾನು ಆ ಸ್ಟೇಜಿಂದ ಬಂದ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ಬೇಡಿಕೆ ಇರುತ್ತೋ ಅಷ್ಟರ ಮಟ್ಟಿಗೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನನ್ನು ಜನತೆ ಬೆಳೆಸಿದ್ದಾರೆ. ಆ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಐ ಲವ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಇದ್ದವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವ್ರನ್ನ ಮೊಬೈಲ್ನಲ್ಲಿ ನೋಡಿದ್ದೀರಾ ಮತ್ತು ಇತ್ತೀಚೆಗೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ಬೇರೆ ಯಾರೂ ಅಲ್ಲ. ನೀವು ಯಾವುದೇ ಮೊಬೈಲ್ ನೋಡಿ, ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಎಲ್ಲೇ ಆದರೂ ಟ್ರೆಂಡಿಂಗಲ್ಲಿ ಇವ್ರು ಇದ್ದೇ ಇರ್ತಾರೆ. ಇವ್ರ ಡೈಲಾಗ್ಗಳು ಬೇರೆಯವ್ರು ಕಾಪಿ ಮಾಡೋ ಥರ ಡೈಲಾಗ್ಗಳು ಇರುತ್ತೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ಸಿದ್ದು ಮಂಡ್ಯ ಅವರಿದ್ದಾರೆ. ಸಿದ್ದು ಮಂಡ್ಯ ಅವರೇ, ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ. ಆ್ಯಕ್ಚುಲಿ ನಿಮ್ಮನ್ನು ಸುಮ್ಮನೆ ಮೊಬೈಲ್ ತೆಗೆದು ಹಿಂಗೆ ಅಂತಾದ್ರೆ ಸಾಕು, ಸ್ಟ್ರೋಲ್ ಮಾಡಿದ್ರೆ ಸಿಕ್ಬಿಡ್ತೀವಿ ಅಂತ. ನೀವೇ ಸಿಗ್ತೀರಾ? ಇವಾಗ ಸಿನಿಮಾದಲ್ಲೂ ಸಿಗ್ತಾ ಇದ್ದೀರಾ ತೆರೆ ಮೇಲೆ, ದೊಡ್ಡ ತೆರೆ ಮೇಲೆ. ಖಂಡಿತವಾಗಿ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು? ಮತ್ತು ಇವಾಗ ತಿಕ್ಲು ರಾಮ ಸಿನಿಮಾದಲ್ಲಿ ಯಾವ ಥರ ಇದೆ ಪಾತ್ರ? ತಿಕ್ಲು ರಾಮ ಸಿನಿಮಾದಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಪಾತ್ರನ. ಬಟ್ ಏನಂದರೆ ನಮ್ಮ ಮಂಜು ಕವಿಯವರು ನಮ್ಮ ಆತ್ಮೀಯರು. ಹಾಗೆ ಇದಕ್ಕಿಂತ ಹಿಂದೆ ಒಂದು ಮರಳಿ ಬಾರದ ದಿನಗಳಿಗೆ ಒಂದು ಒಳ್ಳೆ ಅದ್ಭುತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ತಿಕ್ಲ ರಾಮದಲ್ಲೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ನಾನು ಬಯಸ್ತಿದ್ದೀನಿ. ಯಾಕೆಂದರೆ ಟೀಮ್ ಅಂದರೆ ಅವ್ರಿಗೆ ಎಲ್ಲೇ ಇರಲಿ, ಕಲಾವಿದರಾದರೆ ನಮ್ಮ ಜೊತೆಲೇ ಇರಬೇಕು, ನಮ್ಮ ಒಡನಾಟನಲ್ಲೇ ಬೆಳಿಬೇಕು, ನಾವು ಬೆಳಿಬೇಕು, ಅವ್ರನ್ನೂ ಬೆಳೆಸಬೇಕು ಅನ್ನೋ ಒಂದು ಹಂಬಲ ಇರೋರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಹಂಗಾಗಿ ನಮ್ಮನ್ನು ಮಂಜು ಕವಿಯವರು ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ನೀವು ಕಲಾವಿದರಾಗಿ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಶ್ರಮ ಪಟ್ಟಿದ್ದೀರಾ. ಯಾಕೆಂದರೆ ರಂಗಭೂಮಿನೆಲ್ಲ ಆ್ಯಕ್ಟ್ ಮಾಡಿರೋಂಥದ್ದು ಅವೆಲ್ಲ ನಾವು ನೋಡಿದ್ದೀನಿ ಹತ್ರದಿಂದ. ಸೊ ನಿಮಗೆ ಈ ಥರ ಒಂದು ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ತುಂಬ ವೈರಲ್ ಆದಮೇಲೆ ಸೊ ಹೇಗೆ ಅನ್ನಿಸ್ತು ರೆಸ್ಪಾನ್ಸು, ಜನಗಳ ರೆಸ್ಪಾನ್ಸ್? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ಎಲ್ಲಾದರೂ ಹೋಗ್ತಿದ್ರೆ ಒಂದಷ್ಟು ಜನ ಬಂದು ಫೋಟೋ ತೊಗೊಳ್ತಾರೆ. ಫೋಟೋ ತೊಗೊಂಡಾದ್ಮೇಲೆ ಮಾತಾಡಿಸ್ತಾರೆ, ನೀವು ಮನೆ ಅಂತ ಕ್ಯಾರೆಕ್ಟ್ರ್ ಮಾಡ್ತೀರಲ್ವ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾನು
2011 ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. 2011ಇಂದ 2016ವರೆಗೂ ಕಷ್ಟಪಟ್ಟಿದ್ದು. 16 ಆದಮೇಲೆ ಲಾಕ್ಡೌನ್ ಬಂದಿಲ್ಲ ಅಂದಿದ್ರೆ ನಿಜವಾಗ್ಲೂ ಇವತ್ತೂ ಒಬ್ಬ ಸ್ಟ್ರಗಲಿಂಗ್ ಆರ್ಟಿಸ್ಟು ಖಂಡಿತವಾಗ್ಲೂ ಸ್ಟ್ರಗಲ್ ಮಾಡ್ತಿದ್ದೆ ಇನ್ನೂ ಕೂಡ. ಕರೋನಾ ಎಷ್ಟೋ ಜನಕ್ಕೆ ತಂದೆ ತಾಯಿಗಳ್ನ ಮುಟ್ಟೋಕ್ಕಾಗ್ದೇ ಅಥವಾ ಅಣ್ಣ ತಮ್ಮದಿರು ಸತ್ತೋದಾಗ ಅವ್ರನ್ನ ಮಾತಾಡ್ಸೋಕ್ಕಾಗ್ದೇ ಎಷ್ಟೋ ಜನ ಅಯ್ಯೋ ನನ್ನನ್ನು ಬಿಟ್ಟು ಹೊಂಟೋಗ್ಬಿಟ್ಟ ಎದೋಳಪ್ಪ ಅಂತ ಕೇಳ್ಕೊತಾರೆ. ಆದರೆ ಕರೋನಾ ಬಂದು ನಮಗೆ ನಿಜವಾಗ್ಲೂ ನನಗೆ ದೇವರು ಅನಿಸುತ್ತೆ. ನನಗೆ ದೇವರು ಆ್ಯಕ್ಚುಲಿ ನಾನು ದೇವ್ರು ನೋಡಿಲ್ಲ, ದೇವ್ರನ್ನ ನೋಡಿದ್ದೆ ಕರೋನಾ ರೂಪದಲ್ಲಿ. ಅಂದರೆ ಕರೋನಾ ಎಷ್ಟೋ ಜನಕ್ಕೆ ಯಮ ಆಗಿದೆ, ಆದರೆ ನಿಮಗೆ ಲೈಫ್ ಆಗಿದೆ. ಖಂಡಿತವಾಗ್ಲೂ ಒಂದಷ್ಟು ಜನಕ್ಕೆ ಯಮ ಆಗಲೇಬೇಕು, ಒಂದಷ್ಟು ಜನಕ್ಕೆ ಒಬ್ಬ ಮನುಷ್ಯ ಬರೀ ನಿಯತ್ತಿಗೆ ಮಾಡ್ಕೊಂಡು ಎಲ್ಲೂ ಇರಲ್ಲ. ಕೆಟ್ಟದ್ದು ಮಾಡ್ತಾನೆ, ಒಳ್ಳೆಯದು ಮಾಡ್ತಾನೆ. ಬಟ್ ಅವ್ನ ಮನಸ್ಸಿಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡ್ತಿರ್ತಾನೆ. ಹಾಗೆ ದೇವರು ನಮ್ಮ ರೂಪದಲ್ಲಿ ಕಂಡಿದ್ದು ಕರೋನಾದಿಂದ. ನಾನು ಇವತ್ತೂ ಒಂದಷ್ಟು ಸಿನಿಮಾ ಬ್ಯುಸಿ, ವೆಬ್ ಸೀರೀಸ್ ಬ್ಯುಸಿ. ಅಂದರೆ ಇವಾಗ ಡಾಲಿ ಧನಂಜಯ್ ಸರ್ದು ಮಾಡ್ತಿದ್ದೀನಿ. ಅದರಲ್ಲೂ ಕೂಡ ಒಂದು ವೆಬ್ ಸೀರೀಸು ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ಅದು G5 ಇಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಮಾರಿಗಲ್ ಬಂತಲ್ಲ, ಅಲ್ಲೇ ತುಂಬ ಚೆನ್ನಾಗಿದೆ. ಹಾಗೆ ಇದೇ 30ನೇ ತಾರೀಕು ನಮ್ಮ ಟೀಮು ಇವಾಗ ಎಷ್ಟು ಶಾರ್ಟ್ ಫಿಲ್ಮ್ ನೋಡಿ ನೀವು ಎಂಕರೇಜ್ ಆಗಿದ್ರೋ ಅದೇ ಶಾರ್ಟ್ ಫಿಲ್ಮ್ ತಂಡ ಅಮೃತಾಂಜನ್ ಅಂತ ನಮಗೆ ರಿಲೀಸ್ ಆಗ್ತಿದೆ 30ನೇ ತಾರೀಕು. ಖಂಡಿತವಾಗ್ಲೂ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಯೂಟ್ಯೂಬಲ್ಲಿ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಸಿನಿಮಾ ಥಿಯೇಟ್ರಿಗೆ ಬಂದು ಅಮೃತಾಂಜನ್ನ ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಅಂದರೆ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳು ಅಂತ. ನನಗೆ ರಕ್ಷಿತಾ ಮೇಡಮು, ನಮ್ಮ ಗೌರವ್ ಶೆಟ್ಟಿ, ನನ್ನ ಗೌರವ್ ಶೆಟ್ಟಿ ನಂದು ನೋಡಿ ಪ್ರೇಮ್ ಸರ್ನ ಕರೆದು ಕೂರಿಸ್ಕೊಂಡು ತೋರಿಸ್ತಿದ್ರಂತೆ ರಕ್ಷಿತಾ ಮೇಡಮ್. ನಿಜವಾಗ್ಲೂ ನನಗೆ ಅವರು ಅಂಥ ದೊಡ್ಡ ಕಲಾವಿದೆ ನಮ್ಮ ಶಾರ್ಟ್ ಫಿಲ್ಮ್ಸನ್ನು ನೋಡಿ ತುಂಬ ಇನ್ಸ್ಪೈರ್ ಆಗಿ ಇಲ್ಲ ಇವರಿಬ್ಬರನ್ನ ಕರಿ, ಇವ್ರು ಖಂಡಿತ ಮಾಡೇ ಮಾಡ್ತಾರೆ ಅಂತ ಹೇಳಿ ರವಿ ಸಾರಂಗ ಅಂತ ಡೈರೆಕ್ಟ್ರು, ರಕ್ಕಸಪುರದೊಳು ನಿರ್ದೇಶಕರವರು. ಯಾಕೆಂದರೆ ಒಬ್ಬ ನಿರ್ದೇಶಕ ಆದಮೇಲೆ ಇನ್ನೊಬ್ಬ ಬೆಳೀತಾನೆ ಅಂದರೆ ಯಾರೂ ಸಹಿಸಲ್ಲ. ಆದರೆ ನಮ್ಮ ಪ್ರೇಮ್ ಸಾರು ಅವ್ರ ಜೊತೇಲಿದ್ದ ವ್ಯಕ್ತಿನ ನೀನೊಂದು ಸಿನಿಮಾ ಮಾಡು ಚಿನ್ನ, ಮಾಡು ಮನೆ, ನೀನು ಮಾಡಲೇಬೇಕು ಅಂತೇಳಿ ಇವತ್ತು ರಕ್ಕಸಪುರದೊಳ್ಳು ಫೆಬ್ರವರಿ 6ನೇ ತಾರೀಕು 2ನೇ ತಿಂಗಳು 2026ಗೆ ಹಬ್ಬರಿಸ್ತಿದೆ. ಅದನ್ನು ಕೂಡ ರಿಸೀವ್ ಮಾಡಿ ನಮ್ಮಂಥ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಕೊನೆಯದಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ, ಅಷ್ಟೊಳಗಡೆ ಒಂದು ಕ್ವಶನ್ ಕೇಳ್ತೀನಿ. ಹೇಳಿ. ಏನಪ್ಪ ಅಂತಂದರೆ, ಈಗ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಂಜು ಸರ್ಗೆ ಒಂದು ಒಳ್ಳೆ ಶ್ರುತಿ ಸಿಕ್ಕಿದೆ. ಖಂಡಿತವಾಗ್ಲಿ ಈ ಸಿನಿಮಾ ಯಶಸ್ಸಾಗತ್ತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಂಗೆ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ, ಏನೂ ಹೇಳಿಲ್ಲ ನಮ್ಮ ಡೈರೆಕ್ಟ್ರು. ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿದ್ದೀನಿ. ನಾನು ಮಂಜು ಸ್ವಾಮಿ ಜೊತೆ 3ನೇ ಸಿನಿಮಾನ ಸ್ವಾಮಿ. ಸೊ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ, ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿಯವರು. ತುಂಬ ಕನಸಿದೆ ಅವ್ರ ಜೊತೆ. ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಅವ್ರ ಗಾಡೀಲೇ ಹೋಗೋದು, ಮಾತು, ಕತೆ. ಅವ್ರು ಇಡೀ ಪೂರ್ತಿ ಜರ್ನಿಯಲ್ಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ. ಒಂಥರ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ತುಂಬ ಕನಸು ಕಂಡಿದ್ದಾರೆ. ಕನಸನ್ನ ನನಸಾಗಲಿ. ತುಂಬ ಹಾರ್ಡ್ ವರ್ಕರ್ ಅವರು. ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ. ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀವಿ. ಸೊ ನೋಡೋಣ, ಯಶಸ್ವಿ ಆಗಲಿ, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಚೇತನ್ ಸರ್, ನೈಸ್ ಟು ಸಿ ಯು. ಆ್ಯಂಡ್ ನಮ್ಮ ಷಣ್ಮುಖ ನನ್ನ ಮಗ. ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ